ಸೋಫಿಯಾನ್ನಲ್ಲಿ ಉಗ್ರ ಬೇಟೆಯಾಗಿದೆ. ಜೆಎಂಡ್ಕೆ ಪೊಲೀಸರು ಹಾಗೂ ಸೇನೆ ನಡೆಸಿದಂತಹ ಜಂಟಿ ಕಾರ್ಯಾಚರಣೆ. ಈ ಕಾರ್ಯಾಚರಣೆಯಲ್ಲಿ ಓರ್ವ ಉಗ್ರನ ಬೇಟೆಯಾಡಿದ್ದಾರೆ. ಸೋಫಿಯಾನ್ ಅರಣ್ಯದಲ್ಲಿ ನಡೆದಂತಹ ಕೂಂಬಿಂಗ್ ಕಾರ್ಯಾಚರಣೆ. ಈ ಸಂದರ್ಭದಲ್ಲಿ 3 ಉಗ್ರರಲ್ಲಿ ಒಬ್ಬ ಉಗ್ರನ ಎನ್ಕೌಂಟರ್ ಆಗಿದೆ. ಇದೀಗ ಬರ್ತಾ ಇರುವಂತಹ ಮಾಹಿತಿಯ ಪ್ರಕಾರ 4 ಉಗ್ರರಲ್ಲಿ ಓರ್ವ ಉಗ್ರನನ್ನ ಹೊಡೆದುರುಳಿಸಿದ್ದಾರೆ ಜೆಎಂಡ್ಕೆ ಪೊಲೀಸರು ಹಾಗೂ ಸೇನೆ. ಸೋಫಿಯಾನ್ನಲ್ಲಿ ಹೆಚ್ಚುವರಿ ಸೇನೆ ಜಮಾವಣೆಗೊಂಡಿದೆ. ಹೆಜ್ಜೆ ಹೆಜ್ಜೆಗೂ ಕೂಡ ಪೊಲೀಸರು ಯೋಧರು ಗಸ್ತು ತಿರುಗ್ತಾ ಇದ್ದಾರೆ. ಉಗ್ರರನ್ನ ಸುತ್ತುವರೆದಿದೆ ಭಾರತೀಯ ಸೇನೆ ಮತ್ತು ಉಗ್ರರ ಮುಖಾಮುಖಿಯಾಗಿದೆ. ಈ ಸಂದರ್ಭದಲ್ಲಿ 4 ಜನ ಉಗ್ರರಲ್ಲಿ ಓರ್ವ ಉಗ್ರನನ್ನ ಹೊಡೆದುರುಳಿಸಿದ್ದಾರೆ. ಭಾರತೀಯ ಸೇನೆ ಹೆಚ್ಚಿನ ಭದ್ರತೆಯನ್ನ ನಿಯೋಜಿಸಿದೆ. ಸೋಫಿಯಾನ್ ಅರಣ್ಯದಲ್ಲಿ ಕೂಂಬಿಂಗ್ ಕಾರ್ಯಾಚರಣೆ ಈಗಲೂ ಕೂಡ ಮುಂದುವರೆದಿದೆ. ಏಪ್ರಿಲ್ 22ನೇ ತಾರೀಕು ಪಹಲ್ಗಾಮ್ನಲ್ಲಿ ಉಗ್ರರು ಮಾಡಿದಂತಹ ನರಮೇಧ ಅದಾದ ನಂತರದಿಂದ ಕಾರ್ಯಾಚರಣೆಯಲ್ಲಿ ಕೂಂಬಿಂಗ್ ಕಾರ್ಯಾಚರಣೆ ನಿರಂತರವಾಗಿ ನಡೀತಾ ಇದೆ. ಈಗಲೂ ಕೂಡ ಅದು ಮುಂದುವರೆದಿದೆ. ಕಾಶ್ಮೀರದಲ್ಲಿ ಆಪರೇಷನ್ ಈಗಲೂ ಮುಂದುವರೆದಿದೆ. ಸೋಫಿಯಾನ್ನ ಅರಣ್ಯದಲ್ಲಿ ನಡೆದಂತಹ ಕಾರ್ಯಾಚರಣೆ ಕೂಂಬಿಂಗ್ ಕಾರ್ಯಾಚರಣೆಯಲ್ಲಿ ಅರಣ್ಯದಲ್ಲಿ 4 ಉಗ್ರರು ಅಡಗಿ ಕುಳಿತಿದ್ರು. ಅದರಲ್ಲಿ ಓರ್ವ ಉಗ್ರನನ್ನ ಫಿನಿಶ್ ಮಾಡಿದ್ದಾರೆ. ಎನ್ಕೌಂಟರ್ ಆಗಿದೆ. ಈಗಾಗಲೇ ಭಾರತ ಪಾಕಿಸ್ತಾನದ ಗಡಿಯಲ್ಲಿ ಉದ್ವಿಗ್ನ ಸ್ಥಿತಿ ಈಗಲೂ ಕೂಡ ಇದೆ. ಇಂಥದರ ನಡುವೆ ಕದನ ವಿರಾಮ. ಮತ್ತೊಂದು ಕಡೆ ಜಮ್ಮು ಕಾಶ್ಮೀರ ಪೊಲೀಸರು ಮತ್ತು ಸೇನೆಯಿಂದ ಕೂಂಬಿಂಗ್ ಕಾರ್ಯಾಚರಣೆ ಮುಂದುವರೆದಿದೆ. ಅರಣ್ಯದಲ್ಲಿ 4 ಉಗ್ರರು ಅಡಗಿ ಕುಳಿತಿದ್ರು. ಈಗ ಓರ್ವ ಉಗ್ರನ ಎನ್ಕೌಂಟರ್ ಮಾಡಿದ್ದಾರೆ ಪೊಲೀಸರು. ಭಾರತೀಯ ಸೇನೆ ಉಗ್ರರನ್ನ ಸುತ್ತುವರೆದಿದ್ದಾರೆ. ಸೋಫಿಯಾನ್ನಲ್ಲಿ ಪಹಲ್ಗಾಮ್ ಉಗ್ರರ ದಾಳಿಕೋರರ ಹುಡುಕಾಟ ನಡೀತಾ ಇದೆ. ಜೊತೆಗೆ 20 ಲಕ್ಷ ರೂಪಾಯಿ ಈ ಉಗ್ರರನ್ನ ಹುಡುಕಿ ಕೊಟ್ರೆ, ಮಾಹಿತಿ ಕೊಟ್ರೆ 20 ಲಕ್ಷ ಕೂಡ ಘೋಷಣೆ ಆಗಿದೆ, ಅನೌನ್ಸ್ ಮಾಡಲಾಗಿದೆ. ಇದರ ನಡುವಿನಲ್ಲಿ ನಡೀತಾ ಇರುವಂತಹ ಈ ಕಾರ್ಯಾಚರಣೆ ಸೋಫಿಯಾನ್ ಅರಣ್ಯದಲ್ಲಿ ಉಗ್ರರಿದ್ದಾರೆ ಅನ್ನುವಂತಹ ಖಚಿತ ಮಾಹಿತಿಯ ಮೇರೆಗೆನೆ ಕೂಂಬಿಂಗ್ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ. ಸೋಫಿಯಾನ್ ಗಡಿಯಲ್ಲಿ ಕಾರ್ಯಾಚರಣೆ ಮುಂದುವರೆದಿದೆ. 4 ಉಗ್ರರಲ್ಲಿ ಓರ್ವ ಉಗ್ರ ಫಿನಿಶ್ ಆಗಿದ್ದಾರೆ. ಅರಣ್ಯ ಪ್ರದೇಶದಲ್ಲಿ ಅಡಗಿ ಕುಳಿತಿದ್ದಾರೆ ಉಗ್ರರು. ಇನ್ನುಳಿದ 3 ಕಾರ್ಯಾಚರಣೆ ಮುಂದುವರೆದಿದೆ. ಒಂದು ಮಾಹಿತಿಯ ಪ್ರಕಾರ ಉಗ್ರರನ್ನ ಭಾರತೀಯ ಸೇನೆ ಸುತ್ತುವರೆದಿದೆ ಅನ್ನುವಂಥದ್ದು. ಅವರನ್ನ ಜೀವಂತವಾಗಿ ಹಿಡಿಬೇಕು ಅನ್ನುವಂತಹ ಉದ್ದೇಶ ಭಾರತೀಯ ಸೇನೆಯದ್ದಾಗಿದೆ. ಹಾಗಾಗಿ ಕಾರ್ಯಾಚರಣೆಯಲ್ಲಿ ಉಗ್ರರು ಮತ್ತು ಭಾರತೀಯ ಸೇನೆಯ ಮುಖಾಮುಖಿಯಾಗಿದೆ. ಒಂದು ಕಡೆ ಸೋಫಿಯಾನ್ನಲ್ಲಿ ಪಹಲ್ಗಾಮ್ ಉಗ್ರರ ಮಾಹಿತಿ ಕೊಟ್ರೆ 20 ಲಕ್ಷ ಘೋಷಣೆ ಆಗಿದೆ. ಇದರ ನಡುವಿನಲ್ಲಿ ಸೋಫಿಯಾನ್ ಅರಣ್ಯದಲ್ಲಿಯೇ ಅಡಗು ಕುಳಿತಿರುವಂತಹ 4 ಉಗ್ರರು. ಆ ಉಗ್ರರ ಕುರಿತಾದಂತಹ ಇನ್ಫಾರ್ಮೇಶನ್ ಇನ್ನಷ್ಟೇ ಬರಬೇಕು. ಓರ್ವ ಉಗ್ರನನ್ನ ಹತ್ಯೆ ಮಾಡಿದೆ ಭಾರತೀಯ ಸೇನೆ.
ಗುಂಡಿನ ಚಕಮಕಿ ಆಗ್ತಾ ಇದೆ. ಹೆಚ್ಚುವರಿ ಸೇನೆ ಸೋಫಿಯಾನ್ಗೆ ದೌಡಾಯಿಸಿದೆ. ಪಹಲ್ಗಾಮ್ ನರಮೇಧದ ನಂತರ ಜೆಎಂಡ್ಕೆ ಪೊಲೀಸರು ಹಾಗೂ ಭಾರತೀಯ ಸೇನೆಯಿಂದ ನಿರಂತರ ಕಾರ್ಯಾಚರಣೆಗಳಾಗ್ತಾ ಇದೆ. ಅರಣ್ಯದಲ್ಲಿ ಈಗಲೂ ಕೂಂಬಿಂಗ್ ಕಾರ್ಯಾಚರಣೆ ಮುಂದುವರೆದಿದೆ. ಇಂಥದರ ನಡುವೆ 4 ಉಗ್ರರು ಸೋಫಿಯಾನ್ ಅರಣ್ಯದಲ್ಲಿ ಇದ್ದಾರೆ ಎನ್ನುವಂತಹ ಖಚಿತ ಮಾಹಿತಿಯ ಮೇರೆಗೆ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ. ಅದರಲ್ಲಿ ಓರ್ವ ಉಗ್ರ ಹತನಾಗಿದ್ದಾನೆ. ಇನ್ನುಳಿದ 3 ಭಾರತೀಯ ಸೇನೆ ಕಾರ್ಯಾಚರಣೆಯನ್ನ ಮಾಡ್ತಾ ಇದೆ. ಲಷ್ಕರ್ ಉಗ್ರ ಹತನಾಗಿದ್ದಾನೆ ಅನ್ನುವಂತಹ ಮಾಹಿತಿ. ಇನ್ನುಳಿದ 3 ಉಗ್ರರನ್ನ ಭಾರತೀಯ ಸೇನೆ ಸುತ್ತುವರೆದಿದೆ. ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಶೇಖರ್. ಇದೀಗ ನ್ಯೂಸ್ ಡೆಸ್ಕ್ ನಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಶಶಿ, ಒಂದು ಕಡೆ ಸೋಫಿಯಾನ್ನಲ್ಲಿ ಪಹಲ್ಗಾಮ್ ಉಗ್ರರ ಕುರಿತಾದಂತಹ ಮಾಹಿತಿ ಕೊಟ್ರೆ 20 ಲಕ್ಷ ಅನೌನ್ಸ್ ಆಗಿದೆ. ಇನ್ನೊಂದು ಕಡೆ ಕಾರ್ಯಾಚರಣೆ ಆಗ್ತಾ ಇರುವಂತದ್ದು ಜೆಎಂಡ್ಕೆ ಪೊಲೀಸರು ಮತ್ತು ಸೇನೆಯಿಂದ ಓರ್ವ ಉಗ್ರನನ್ನು ಕೂಡ ಹತ್ಯೆ ಮಾಡಿದ್ದಾರೆ. ಸೊ ಸದ್ಯಕ್ಕೆ ಏನು ಇನ್ಫಾರ್ಮೇಶನ್ ಸಿಗ್ತಾ ಇದೆ ಈ ಕಾರ್ಯಾಚರಣೆ ಬಗ್ಗೆ? ದಕ್ಷಿಣ ಕಾಶ್ಮೀರದ ಶೋಪಿಯಾನ್ನಲ್ಲಿ ಇವತ್ತು ಬೆಳಗ್ಗೆ ಉಗ್ರರ ಪೋಸ್ಟರ್ಗಳನ್ನು ಹಾಕಿ ಇವರು ಕಂಡಲ್ಲಿ ಮಾಹಿತಿಯ ಕೊಡಿ, ಇವರ ಬಗ್ಗೆ ಗೊತ್ತಿದ್ದಲ್ಲಿ ಮಾಹಿತಿಯನ್ನು ಕೊಡಿ, ಕೊಟ್ಟರೆ 20 ಲಕ್ಷ ಬಹುಮಾನ ಅಂತ ಗೃಹ ಇಲಾಖೆಯ ವತಿಯಿಂದ ಶೋಪಿಯಾನ್ ಜಿಲ್ಲೆಯಾದ್ಯಂತ ಪೋಸ್ಟರ್ಗಳನ್ನು ಅಂಟಿಸಲಾಗಿತ್ತು. ಅದಾದ ಬೆನ್ನಿಗೆ ಈಗ ಶೋಪಿಯಾನ್ನ ಕಾಡಿನಲ್ಲಿ ಉಗ್ರರ ವಿರುದ್ಧ ಕಾರ್ಯಾಚರಣೆ ಮುಂದುವರಿತಾ ಇದೆ. ಒಂದು ಪರ್ಟಿಕ್ಯುಲರ್ ಆದಂತಹ ಪ್ಲೇಸ್ನಲ್ಲಿ 4 ಉಗ್ರರು ಟ್ರ್ಯಾಪ್ ಆಗಿದ್ದಾರೆ. ಆ ಉಗ್ರರನ್ನ ಭದ್ರತಾ ಪಡೆಗಳು ಸುತ್ತುವರಿದಿವೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಜಮ್ಮು ಕಾಶ್ಮೀರದ ಪೊಲೀಸರು ಮತ್ತು ಭಾರತೀಯ ಸೇನೆಯ ಜಂಟಿ ತಂಡ ಉಗ್ರರನ್ನ ಸುತ್ತುವರಿದಿದೆ. ಇಬ್ಬರ ಮಧ್ಯೆ ಗುಂಡಿನ ಚಕಮಕಿಗಳಾಗ್ತಾ ಇದೆ. ಜೊತೆಗೆ ಯಾವಾಗ ಅಲ್ಲಿ ಉಗ್ರರು ಸಿಲುಕಿದ್ದಾರೆ ಎನ್ನುವಂತಹ ಆಪರೇಷನ್ ಶುರುವಾಯಿತು, ಹೆಚ್ಚುವರಿ ಸೇನೆಯನ್ನ ಶೋಪಿಯಾನ್ನ ಆ ಸ್ಥಳಕ್ಕೆ ರವಾನೆ ಮಾಡಲಾಗಿದೆ. ಈಗಲೂ ಕೂಡ ಗನ್ ಫೈಟ್ ನಡೀತಾ ಇದೆ ಅನ್ನುವಂತಹ ಮಾಹಿತಿಗಳು ಬರ್ತಾ ಇದ್ದಾವೆ. 4 ಜನ ಲಷ್ಕರ್ ಉಗ್ರರು, ಅದರಲ್ಲಿ 2 ಫಾರಿನ್ ಟೆರರಿಸ್ಟ್ ಅಂತ ಅಂದ್ರೆ ಪಾಕಿಸ್ತಾನಿ ಮೂಲದ ಉಗ್ರರು ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಈ ಶೋಪಿಯಾನ್ನ ಕಾಡಿನಲ್ಲಿರುವಂತಹ 4 ಉಗ್ರರೇ ಪಹಲ್ಗಾಮ್ನ ಮೇಲೂ ದಾಳಿ ಮಾಡಿದಂತಹ ಉಗ್ರರ ಅದು ಸ್ಪಷ್ಟ ಆಗ್ತಾ ಇಲ್ಲ. ಆದರೆ ಅವರು ಲಷ್ಕರ್ ಎ ತೊಯ್ಬಾ ಉಗ್ರ ಸಂಘಟನೆಗೆ ಸೇರಿದವರು ಅಂತಹ ಮಾಹಿತಿ ಇದೆ. ಯಾಕಂದ್ರೆ ಪಹಲ್ಗಾಮ್ನ ದಾಳಿ ಮಾಡಿದವರು ಕೂಡ 4 ಜನ ಉಗ್ರರು, ಅದರಲ್ಲಿ 2 ಪಾಕಿಸ್ತಾನಿ ಉಗ್ರರಿದ್ರೆ ಇನ್ನಿಬ್ಬರು ಕಾಶ್ಮೀರದ ಉಗ್ರರಾಗಿದ್ರು. ಹಾಗಾಗಿ ಪಹಲ್ಗಾಮ್ನ ದಾಳಿಯಾಗಿದ್ದು ಏಪ್ರಿಲ್ 22ನೇ ತಾರೀಕು, ದಾಳಿಯಾಗಿ ಇವತ್ತಿಗೆ 21-22 ದಿನಗಳಾಗ್ತಾ ಇದೆ. ಇದುವರೆಗೂ ಸಿಕ್ಕಿರಲಿಲ್ಲ. ಭದ್ರತಾ ಪಡೆಗಳಿಗೆ ಮತ್ತು ಬೇಹುಗಾರಿಕಾ ಸಂಸ್ಥೆಗಳಿಗೆ ಸಿಕ್ಕ ಮಾಹಿತಿ ಏನಾಗಿತ್ತಂದ್ರೆ ಉಗ್ರರು ತುಂಬಾ ದಿನಗಳಿಗೆ ಅಗತ್ಯವಾಗಿ ಬೇಕಾದಷ್ಟು ಆಹಾರ ಸಾಮಗ್ರಿಗಳನ್ನು ತಮ್ಮ ಜೊತೆಗೆ ತೆಗೆದುಕೊಂಡು ಹೋಗಿ ಕಾಡಿನಲ್ಲಿ ಅಡಗಿದ್ದಾರೆ ಎನ್ನುವಂತಹ ಮಾಹಿತಿ ಬೇಹುಗಾರಿಕಾ ಪಡೆಗಳಿಗೆ ಸಿಕ್ಕಿತ್ತು. ಅದಾದ ನಂತರ ಇಡೀ ಕಾಶ್ಮೀರದಲ್ಲಿ ಕಳೆದ 22 ದಿನಗಳಿಂದ ಕೂಂಬಿಂಗ್ ಆಪರೇಷನ್ ಆಗಿತ್ತು. ಒಂದು ಕಡೆ ಪಾಕಿಸ್ತಾನದ ವಿರುದ್ಧ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ನಡೀತಾ ಇತ್ತು, ಮತ್ತೊಂದು ಕಡೆ ಉಗ್ರರನ್ನ ಹುಡುಕುವಂತಹ ಕೂಂಬಿಂಗ್ ಕಾರ್ಯಾಚರಣೆ ನಡೀತಾ ಇತ್ತು. ಹಾಗಾಗಿ ಪಹಲ್ಗಾಮ್ನ ಮೇಲೆ ದಾಳಿ ನಡೆಸಿದಂತಹ 4 ಉಗ್ರರು ಪಾಕಿಸ್ತಾನದ ಗಡಿಯನ್ನು ದಾಟಿ ಪಿಒಕೆಗೆ ಹೋಗಿಲ್ಲ ಅನ್ನೋದು ಭದ್ರತಾ ಪಡೆಗಳಿಗೆ ಸಿಕ್ಕಿರುವಂತಹ ಇಂಟೆಲಿಜೆನ್ಸ್ ಮಾಹಿತಿ. ಅದರ ಆಧಾರದ ಮೇಲೆ ಪಹಲ್ಗಾಮ್ನಲ್ಲಿ ದಾಳಿ ಮಾಡಿದ ಉಗ್ರರೇ ಇವರು ಆಗಿರಬಹುದು ಅನ್ನುವಂತಹ ಮಾಹಿತಿಗಳಿದ್ದಾವೆ. ಈಗ ಗನ್ ಫೈಟ್ ಆಗ್ತಾ ಇದೆ. ಒಬ್ಬ ಲಷ್ಕರ್ ಉಗ್ರನನ್ನ ಭದ್ರತಾ ಪಡೆಗಳು ಹೊಡೆದುರುಳಿಸಿದ್ದಾವೆ. ಇನ್ನು 3 ಉಗ್ರರ ಜೊತೆ ಗುಂಡಿನ ಚಕಮಕಿ ಆಗ್ತಾ ಇದೆ. ಅವರು ಕೂಡ ಗುಂಡಿನ ದಾಳಿಯನ್ನ ಮಾಡ್ತಾ ಇದ್ದಾರೆ, ಸೇನಾಪಡೆಗಳು ಕೂಡ ಗುಂಡಿನ ದಾಳಿಯನ್ನ ಮಾಡ್ತಾ ಇದ್ದಾರೆ. ಹೆಚ್ಚುವರಿಗೆ ಆ ಜಾಗಕ್ಕೆ ಸೇನೆಯನ್ನ ನಿಯೋಜನೆ ಮಾಡಲಾಗ್ತಾ ಇದೆ. ಬೆಳಗ್ಗೆ ಆರಂಭವಾದಂತಹ ಕೂಂಬಿಂಗ್ ಆಪರೇಷನ್ ನಲ್ಲಿ ಒಂದು ಖಚಿತ ಮೂಲಗಳ ಮಾಹಿತಿಯ ಆಧಾರದ ಮೇಲೆ ಒಂದು ಜಾಗಕ್ಕೆ ಭಾರತೀಯ ಸೇನೆ ಮತ್ತು ಪೊಲೀಸರ ತಂಡ ಹೋಗುತ್ತೆ. ಆಗ ಉಗ್ರರು
ಇಲ್ಲಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ತಕ್ಷಣ ಸೇನೆ ಸುತ್ತುವರೆದಿದೆ. ಈಗಲೂ ಕೂಡ ಆಪರೇಷನ್ ನಡೀತಾ ಇದೆ. ಯಾವುದೇ ಕ್ಷಣದಲ್ಲಿ ಆಪರೇಷನ್ ಮುಕ್ತಾಯವಾಗಬಹುದು. ಮೂವರು ಉಗ್ರರಲ್ಲಿ ಸಾಧ್ಯವಾದಷ್ಟು ಜನರನ್ನ ಜೀವಂತವಾಗಿ ಹಿಡಿಯಬೇಕು ಅನ್ನೋದು ಸೇನೆಯ ಉದ್ದೇಶ ಇದೆ. ಯಾಕಂದ್ರೆ ಉಗ್ರರ ಮೂಲ ಯಾವುದು, ಟ್ರೈನ್ ಆಗಿದ್ದೆಲ್ಲಿ, ಅವರ ಲಾಂಚ್ ಪ್ಯಾಡ್ಗಳು ಯಾವುವು, ಈ ರೀತಿಯ ಮಾಹಿತಿಗಳನ್ನು ಕಲೆ ಹಾಕಬೇಕಾಗಿದೆ. ಒಂದು ವೇಳೆ ಸಾಧ್ಯ ಆಗದೇ ಇದ್ದರೆ ಮೂವರು ಉಗ್ರರನ್ನ ಸೇನಾಪಡೆ ಹೊಡೆದುರುಳಿಸುವಂತಹ ಸಾಧ್ಯತೆ ಇದೆ. ಸದ್ಯಕ್ಕೆ ಒಬ್ಬ ಉಗ್ರನ ಬಲಿಯಾಗಿದೆ. ಅಂದ್ರೆ ಶಶಿ, ಅಲ್ಲಿನ ಸ್ಥಳೀಯರೇ ಏನಾದ್ರೂ ಈ ಕುರಿತಾಗಿ ಇನ್ಫಾರ್ಮೇಶನ್ ಕೊಟ್ಟಿರಬಹುದಾ? ಉಗ್ರರ ಪೋಸ್ಟರ್ ಅಂಟಿಸಿದ ನಂತರವೇ ಈ ಬ್ರೇಕ್ ಥ್ರೂ ಸಿಕ್ಕಿರಬಹುದಾ? ಆನ್ ಗ್ರೌಂಡ್ ವರ್ಕರ್ಸ್ಗಳನ್ನು, ಒಂದು 500ಕ್ಕೂ ಹೆಚ್ಚು ಆನ್ ಗ್ರೌಂಡ್ ವರ್ಕರ್ಸ್ಗಳನ್ನು ಭಾರತದ ಭದ್ರತಾ ಪಡೆಗಳು ಕಳೆದ 22 ದಿನಗಳಿಂದಲೂ ಕೂಡ ನಿರಂತರವಾಗಿ ವಿಚಾರಣೆಯನ್ನು ಮಾಡ್ತಾ ಇದ್ರು. ಅವತ್ತು ಪಹಲ್ಗಾಮ್ನಲ್ಲಿ ನಡೆದಂತಹ ದಾಳಿಗೆ, ಬೈಸಾರನ್ ವ್ಯಾಲಿಯಲ್ಲಿ ನಡೆದಂತಹ ದಾಳಿ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಒಂದಷ್ಟು ಟೂರಿಸ್ಟ್ ಗೈಡ್ಗಳು ಮತ್ತು ಲೋಕಲ್ ಯುವಕರುಗಳು ಭಯೋತ್ಪಾದಕರಿಗೆ ಸಹಕಾರವನ್ನು ಕೊಟ್ಟಿದ್ವು, ಲಾಜಿಸ್ಟಿಕ್ ಸಪೋರ್ಟ್ ಅನ್ನು ಮಾಡಿದ್ರು, ಅವರಿಗೆ ಬೇಕಾದಂತಹ ವೆಹಿಕಲ್ಗಳನ್ನು ಅರೇಂಜ್ ಮಾಡಿಕೊಟ್ಟಿದ್ರು. ಯಾವ ಸಂದರ್ಭದಲ್ಲಿ ಹೆಚ್ಚು ಪ್ರವಾಸಿಗರು ಸೇರ್ತಾರೆ ಅನ್ನುವಂತಹ ಮಾಹಿತಿಯನ್ನ ಲೋಕಲ್ ಕಾಶ್ಮೀರಿಗಳು ಉಗ್ರರಿಗೆ ಮಾಹಿತಿಯನ್ನು ಕೊಟ್ಟಿದ್ರು. ಹಾಗಾಗಿ ಸ್ಥಳೀಯರನ್ನ ತೀವ್ರವಾಗಿ ವಿಚಾರಣೆಗೊಳಪಡಿಸಿದ್ರು. ಅದಾದ ನಂತರ ಇವತ್ತು ಪೋಸ್ಟರ್ ಅನ್ನು ಹಾಕಿದ್ರು. ಉಗ್ರರ ಬಗ್ಗೆ ಮಾಹಿತಿಯನ್ನು ಕೊಟ್ಟರೆ 20 ಲಕ್ಷ ಬಹುಮಾನವನ್ನು ಕೊಡಲಾಗಿತ್ತು ಎನ್ನುವ ಪೋಸ್ಟರ್ ಇಡೀ ಸೋಫಿಯಾನ್ ಜಿಲ್ಲೆಯಲ್ಲಿ ಹಾಕಲಾಗಿತ್ತು. ಅದಾದ ಕೆಲವೇ ಗಂಟೆಗಳಲ್ಲಿ ಇದೊಂದು ಆಪರೇಷನ್ ಆರಂಭ ಆಗಿದೆ. ಭದ್ರತಾ ಪಡೆಗಳಿಗೆ ಒಂದು ಸ್ಪಷ್ಟವಾದ ಮಾಹಿತಿ ಸಿಕ್ಕಿತ್ತು, ಉಗ್ರರು ಸೋಫಿಯಾನ್ನ ಕಾಡ್ನಲ್ಲಿದ್ದಾರೆ ಅಂತ. ಆ ಮಾಹಿತಿಯ ಆಧಾರದ ಮೇಲೆ ಒಂದು ಕೂಂಬಿಂಗ್ ಅನ್ನು ಕಂಟಿನ್ಯೂ ಮಾಡಿದಾಗ ಆ ಉಗ್ರರನ್ನ ಲೊಕೇಟ್ ಮಾಡುವಲ್ಲಿ ಸೇನಾಪಡೆ ಸಕ್ಸಸ್ ಆಗಿದೆ. ಈಗ ಗುಂಡಿನ ಪ್ರತಿದಾಳಿ ಚಕಮಕಿ ಆಗ್ತಾ ಇದೆ. ಒಂದು ಹಂತಕ್ಕೆ ಈ ಪಹಲ್ಗಾಮ್ನ ದಾಳಿಯ ಉಗ್ರರೇ ಅಲ್ಲಿದ್ರೆ, ಸೋಫಿಯಾನ್ನ ಕಾಡಿನಲ್ಲಿದ್ರೆ, ಇದು ಅತ್ಯಂತ ದೊಡ್ಡ ಯಶಸ್ಸಾಗುತ್ತೆ ಪಹಲ್ಗಾಮ್ ದಾಳಿಯ ನಂತರ. ಥ್ಯಾಂಕ್ ಯು ಶಶಿ, ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.